ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನಿಂದ ನಮ್ಮ ಊರಿನಲ್ಲಿ ಶ್ರೀ ಗ್ರಾಮದೇವಿಯ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಈಗಾಗಲೇ ಜಾತ್ರೆಯ ಬಗ್ಗೆ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಶ್ರೀ ಗ್ರಾಮದೇವಿಯರ ಜಾತ್ರೆ ಫೆಬ್ರವರಿ 11ರಿಂದ 19ನೇ ತಾರೀಕಿನ ತನಕ ನಡೆಯುತ್ತೆ. ವಿಜೃಂಭಣೆಯಿಂದ ನಡೆಯುತ್ತೆ. ನೋಡಿ, ಜಾತ್ರೆಗೆ ಅಂತ ದೇವಸ್ಥಾನ ಎಷ್ಟೊಂದು ಚೆನ್ನಾಗಿ ಸಿಂಗಾರಗೊಂಡಿದೆ ಅಂತ ನೀವೇನೇ ನೋಡ್ತಾ ಇರ್ಬೋದು. ಎಷ್ಟೊಂದು ಚೆನ್ನಾಗೆಲ್ಲ ರಂಗೋಲಿಯನ್ನು ಹಾಕಿದಾರಲ್ವಾ, ನೋಡಿದ್ರೇ ತುಂಬ ಖುಷಿ ಆಗುತ್ತೆ ಎಷ್ಟೊಂದು ಸುಂದರವಾಗಿ ಹಾಕಿದ್ದಾರೆ ಅಂತ. ಹಾಗೆಯೇ ದೇವರಿಗೂ ಕೂಡ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ. ದುರ್ಗಮ್ಮ ದೇವಿ, ಕಾಳಮ್ಮ ದೇವಿಯರು ಈ ಗ್ರಾಮದೇವಿ ಹೇಳುವಂಥ ಹೆಸರಿನಲ್ಲಿ ಪೂಜೆಯನ್ನು ಪಡ್ಕೊಳ್ತಾ ಇದ್ದಾರೆ. ದುರ್ಗಮ್ಮ ದೇವಿ, ಕಾಳಮ್ಮ ದೇವಿಯರು ಯಲ್ಲಾಪುರ ಜನತೆಯನ್ನು ಕಾಪಾಡುವಂತಹ ಶಕ್ತಿ ಅಂತಲೇ ಹೇಳ್ಬೋದು. ಯಾರೇ ಆದ್ರೂ ಕೂಡ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತಾದರೆ ಈ ದೇವಿಯರ ಆಶೀರ್ವಾದವನ್ನು ಪಡೆದೇನೆ ಕಾರ್ಯಕ್ರಮವನ್ನು ಮಾಡಲ್ಲ. ಈ ದೇವಿಯರ ಆಶೀರ್ವಾದ ಇದ್ದರೆ ಎಲ್ಲರಿಗೂ ಒಳಿತಾಗತ್ತೆ ಅಂತ ನಂಬಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಜಾತ್ರೆಗೋಸ್ಕರ ಎಷ್ಟೊಂದು ಸುರಕ್ಷತಾ ಕ್ರಮಗಳನ್ನೆಲ್ಲ ಕೈಗೊಳ್ತಾ ಇದ್ದಾರೆ ಅಂತಲೇ ನೀವೇನು ನೋಡ್ತಾ ಇರ್ಬೋದು. ಎಷ್ಟೊಂದು ಜನರೆಲ್ಲ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಕಡೆಯೂ ಕೂಡ ನೋಡಿ, ಯಾವುದೇ ರೀತಿಯಾದಂಥ ರೋಗ ರುಜಿನಗಳು ಬರದೇ ಇರಲಿ ಅಂತ ಸುಣ್ಣವನ್ನೆಲ್ಲ ಹಾಕ್ತಾ ಇದ್ದಾರೆ. ಹಾಗೆ ಎಲ್ಲ ಔಷಧಿಗಳನ್ನು ಕೂಡ ಸ್ಪ್ರೇ ಮಾಡ್ತಿದ್ದಾರೆ. ನಾನು ಬೆಳಗ್ಗೆನೇ ಬೆಂಗಳೂರಿಂದ ಬರ್ತಾ ಕಂಡಂತಹ ದೃಶ್ಯ ಇದೆಲ್ಲ. ನೋಡಿ, ಎಷ್ಟೊಂದು ಜನರೆಲ್ಲ ಅಂಗಡಿಯನ್ನು ಹಾಕ್ಕೊಳ್ಳೋದಕ್ಕೆ ಅಂತ ಎಲ್ಲ ಬಂದು ಇಲ್ಲಿ ತಯಾರಿಯನ್ನು ಮಾಡ್ಕೊಂಡು ಅಲ್ಲೇ ಮಲ್ಕೊಂಡಿದ್ದಾರೆ ಕೂಡ. ಯಾಕೆಂದರೆ ಇವತ್ತು ಮಧ್ಯಾಹ್ನದಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅಂದರೆ 11ನೇ ತಾರೀಕು ಮಧ್ಯಾಹ್ನದಿಂದ ದೇವಿಯು ದೇವಸ್ಥಾನದಿಂದ ಹೊರಟು ಗದ್ದುಗೆಗೆ ಹೋಗಿ ಪ್ರತಿಷ್ಠಾಪನೆ ಆಗ್ತಾಳೆ. ಆ ನಂತರ ಹಣ್ಣು ಕೈ ಸೇವೆ ಎಲ್ಲ ನಂತರದಲ್ಲಿ ಆಗುತ್ತೆ. ಅಂದರೆ ಮಾರನೇ ದಿನದಿಂದ ಎಲ್ಲ ಸೇವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ, ದಾರಿಯುದ್ದಕ್ಕೂ ರಂಗೋಲಿಗಳನ್ನು ಹಾಕಿ ತೋರಣವನ್ನು ಕಟ್ಟಿ ಎಷ್ಟೊಂದು ಚೆನ್ನಾಗಿ ಸಿಂಗಾರವನ್ನು ಮಾಡಿದ್ದಾರೆ ಅಂತ. ಎಲ್ಲ ಬೀದಿಗಳಲ್ಲೂ ಕೂಡ ಈ ಥರ ಸಿಂಗಾರವನ್ನು ಮಾಡಿದ್ದಾರೆ. ದೇವಿ ಎಲ್ಲೆಲ್ಲಿ ಹೋಗ್ತಾಳೋ, ಯಾವ್ಯಾವ ದಾರಿನಲ್ಲಿ ಹೋಗ್ತಾಳೋ ಆ ದಾರಿಯಲ್ಲೆಲ್ಲವನ್ನೂ ಕೂಡ ಸಿಂಗಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಮನೆಯ ಮುಂದೆ ನೋಡಿ ಬಾಗಿಲಿಗೆಲ್ಲ ರಂಗೋಲಿಯನ್ನು ಹಾಕಿ ಸಿಂಗಾರವನ್ನು ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಹೋದರೆ ದೇವಸ್ಥಾನ ಸಿಗುತ್ತೆ. ನಾನು ಈಗಾಗಲೇ ತೋರಿಸಿದೆ ಅಲ್ವಾ, ಶ್ರೀ ಗ್ರಾಮದೇವಿ ದೇವಸ್ಥಾನ. ಇದಕ್ಕೆ ಹೀಗೆ ಸೀದಾ ಹೋಗೋದು. ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಮನೆ ಪಕ್ಕದ ರೋಡಿನಲ್ಲಾಗುತ್ತೆ. ಅದಕ್ಕೋಸ್ಕರ ನಾನಿವಾಗ ನನ್ನ ಮನೆ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಮನೆ ಹತ್ರ ಹೋಗಬೇಕಿದ್ರೆ ಗಂಡಿನ ಮನೆಯೂ ಸಿಗತ್ತೆ. ಅಂದರೆ ಈ ಜಾತ್ರಾ ಮಹೋತ್ಸವದಲ್ಲಿ ಹೆಣ್ಣಿನ ಮನೆ, ಗಂಡಿನ ಮನೆ ಅಂತ ಇರುತ್ತೆ. ಇದು ನೋಡಿ ಗಂಡಿನ ಮನೆ ನಾನು ಇವಾಗ ತೋರಿಸ್ತಾ ಇರೋದು. ನಮ್ಮ ಮನೆಗೆ ಹೋಗುವ ದಾರಿನಲ್ಲೇ ಇದೆ. ಹಾಗೆ ನಾನು ಆನಂತರ ಹೆಣ್ಣಿನ ಮನೆಯನ್ನು ಕೂಡ ನಿಮಗೆ ತೋರಿಸ್ತೀನಿ. ಅದು ಕೂಡ ನಮ್ಮ ಮನೆ ಪಕ್ಕದಲ್ಲೇ ಇದೆ. ಎಲ್ಲರೂ ಕೂಡ ರಂಗೋಲಿಯನ್ನು ಹಾಕಿ ಎಲ್ಲ ಅಲಂಕಾರ ಮಾಡಿದಾರಲ್ವ. ನಮ್ಮ ಮನೆಯಲ್ಲೂ ಕೂಡ ಹೊರಗಡೆ ಎಲ್ಲ ರಂಗೋಲಿಯನ್ನು ಹಾಕಬೇಕು ಅಂತ ನಾನು ಕೂಡ ಹೊರಗಡೆ ಎಲ್ಲ ತೊಳೆದು ಇವಾಗ ರಂಗೋಲಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಾದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಾರ ಎಲ್ಲ ನಾನು ಈ ಜಾತ್ರೆ ಹಲವಾರು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜಾತ್ರೆನಲ್ಲೆಲ್ಲ ಯಾವ ರೀತಿ ಕಾರ್ಯಕ್ರಮಗಳಿರುತ್ತೆ. ಜಾತ್ರೆಗಿಂತ ಒಂದಿನ ಮೊದಲು ದಂಪತಿ ಊಟವನ್ನು ಕೂಡ ಮಾಡ್ತಾರೆ. ದಂಪತಿ ಊಟವನ್ನು ಮಾಡ್ತಾರೆ, ನಾಂದಿಯನ್ನೆಲ್ಲ ಇಟ್ಕೊಳ್ತಾರೆ. ಇದೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡಬಹುದು. ಅಂದರೆ ಜಾತ್ರೆ ಅಂದರೆ ಎಲ್ಲರಿಗೂ ಜಾತ್ರೆ ಅಂದರೆ ಹೋಗ್ತಾರೆ, ಹಣ್ಣು ಕಾಯಿ ಮಾಡಿಸ್ಕೊಂಡು ಬರೋದಷ್ಟೇ ಗೊತ್ತಿರುತ್ತೆ. ಜಾತ್ರೆ ಹಿಂದಿನ ಕಾರ್ಯಕ್ರಮಗಳು ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ. ಅದಕ್ಕೋಸ್ಕರ ಅವರಿಗೆಲ್ಲ ಈ ಕಾರ್ಯಕ್ರಮಗಳನ್ನೆಲ್ಲ ತೋರಿಸ್ಬೇಕು ಅನ್ನೋವಂತಹ ಈ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಹಾಕ್ತಾ ಇರೋದು. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸ್ಬೋದು. ಬನ್ನಿ, ಇವಾಗ ನಾನು ಹೇಳಿದೆ ಅಲ್ವಾ ನಾಂದಿಯ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಅಂತ. ಅದನ್ನೆಲ್ಲವನ್ನು ಕೂಡ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಮೊದಲು ಹೆಣ್ಣಿನ ಮನೆಯಲ್ಲಿ ನಾಂದಿಯನ್ನು ಇಟ್ಕೊಳ್ತಾರಂತೆ. ಅಂದರೆ ಇವಾಗ ನೋಡಿ, ಮದುವೆನಲ್ಲೆಲ್ಲ ಮೊದಲು ನಾಂದಿಯನ್ನು ಇಟ್ಕೊಳ್ತಾರಲ್ವ, ಅದೇ ರೀತಿ ನಾಂದಿಯನ್ನು ಇಟ್ಕೊಳ್ತಾರಂತೆ. ನಾಂದಿಯನ್ನು ಇಟ್ಕೊಂಡು ನಂತರ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಉಡಿಯನ್ನು ತುಂಬೋದು, ಪೂಜೆಯನ್ನು ಮಾಡೋದೆಲ್ಲ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ದಂಪತಿಗಳ ಪೂಜೆಯನ್ನು ಮಾಡ್ತಾರೆ. ದಂಪತಿ ಪೂಜೆ ಆದ ನಂತರ ಅವರಿಗೆಲ್ಲ ಊಟವನ್ನು ಕೂಡ ಹಾಕ್ತಾರೆ. ಅಂದರೆ ದಂಪತಿ ಊಟ ಅಂತ ಹೇಳ್ತಾರೆ. ದಂಪತಿ ಊಟವನ್ನು ಹಾಕ್ತಾರೆ. ಅಲ್ಲಿಗೆ ಆವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಹಾಗೆಯೇ ಜಾತ್ರೆ ದಿನವೂ ಕೂಡ ಅಷ್ಟೇ. ಗಂಡಿನ ಕಡೆಯವರು ದೇವಸ್ಥಾನದ ಹತ್ರ ಬಂದಾವಾಗ ಹೆಣ್ಣಿನ ಕಡೆಯವರು ಅವರಿಗೆ ಎದುರುಗೊಂಡು ಅವರ ಸ್ವಾಗತವನ್ನು ಮಾಡ್ತಾರೆ. ನಂತರ ಗಂಡಿನ ಕಡೆಯವರು ಕೂಡ ದೇವಸ್ಥಾನಕ್ಕೆ ಹೋಗಿ ಉಡಿಯನ್ನು ತುಂಬುವಂಥ ಸಂಪ್ರದಾಯ ಎಲ್ಲ ಇರುತ್ತೆ. ಇದು ಕೂಡ ಜಾತ್ರೆಯ ದಿನ ಮಾಡುವಂತಹ ಕಾರ್ಯಕ್ರಮಗಳು. ಈ ಎಲ್ಲ ವಿಶೇಷ ಕಾರ್ಯಕ್ರಮಗಳು ಕೂಡ ನಿಮಗೋಸ್ಕರ ನನ್ನ ಚಾನಲ್ನಲ್ಲಿ ಬರ್ತಾ ಇದೆ. ಅದನ್ನೆಲ್ಲವನ್ನು ನೀವು ವೀಕ್ಷಿಸಬಹುದು.
ಶಿವರಾಪತಿ ಚಿಕ್ಕೇರು ಶಿವರಾಪತಿ ಕಡೆ ಹೌದು ಅಲ್ಲ ಗಂಟೆ ಮೂರನೇ ಅದು ಶಾರದಾ ಈಗ ಬೇಕಾದ್ರೆ ಗಾಡಿ ತಂದ್ಕೊಳ್ಳಿ ಹಿಂಗಾಗಿ ಗಾಡಿ ತಗೊಂಡು ಹೋಗ್ತೀರಾ ಸರಿ ಬನ್ನಿ ನನಗೆ ಇವತ್ತೇ ಮುಗಿದಿಲ್ಲ. ನಾಳೆಗೆ ಶೆಳೆದೇವ್ರ ಹತ್ರ ರಣ ಎಬ್ಬಿಸು 3 ಕಿಲೋಮೀಟರ್. ರಣ ಅಂದ್ರೆ ದೇವರ ಉಪಗಣ ಅದು. ಅಲ್ಲಿ ಹೋಯ್ಕೊಂಡು ರಣ ಎಬ್ಬಿಸ್ಕೊಂಡ್ರೆ ಆ ರಣ ಬಂದು ಹೊತ್ತು ದೇವ್ರು ಹೇಳ್ತೀನಿ. ಅಲ್ಲಿಂದ ರಣ ಎಬ್ಬಿಸ್ಕೊಂಡು ನಾನೇ ಹೋಗ್ಬೋದು. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಆಗಿ ದೇವ್ರ ರಣ ಎಪ್ಪತ್ತು. ಎಷ್ಟು ಗಂಟೆಗೆ ಮಾಡ್ತೋದ್ರ? ಅದು ಸಾಮಾನ್ಯ ನಾಯಿಯಿಂದ ಇದೆ. ರಣ ದೇವ್ರು ಏನೋ ಮೊದಲೇ ಅದು ಅಂದ್ರೆ ರಣ ಅಂದ್ರೆ ಅಂತಪ್ಪ ಈ ನಿಮ್ಮ ಶಕ್ತಿ ಕೊಡುದು ಅಲ್ಲ, ಶಕ್ತಿ ಕೊಡುದು ದೇವ್ರ ಎಲ್ಲ ಕೆಲಸಕ್ಕೂ ಅವರೇ ಮುಂದೆ ಅವ್ರ ಉಪದೇವತೆ. ದೇವ್ರ ತಮ್ಮ ದೇವ್ರ ತಮ್ಮ ಶೆಳೆದೇವರು ಗೆಳೆದೇವರು ಕುಂಬಾರ ಕುಂಟೆ ದೇವರು. ಇದು 2 ಕಡೆಗೆ ಅಲ್ಲಿ ರಣ ಎದ್ದು ರಣ ಎದ್ದು ಬಂದು ಇಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರು ಯಾಕಂದ್ರೆ ಗೊತ್ತಿಲ್ಲ ಇಲ್ಲಿ ಜಾತ್ರೆ ಅಂದ್ರೆ ಗದಿಗೆ ಅಯ್ಯೋ ಇದೆ ಖುಷಿ ಆಯ್ತು ನೀವು ಹೇಳಿದ್ದಕ್ಕೆ. ಅದು ಶಾರದಾ ಈಗ ಬೇಕಾದ್ರೆ ಗಾಡಿ ತಂದ್ಕೊಳ್ಳಿ ಹಿಂಗಾಗಿ ಗಾಡಿ ತಗೊಂಡು ಹೋಗ್ತೀರಾ ಸರಿ ಬನ್ನಿ ನನಗೆ ಇವತ್ತೇ ಮುಗಿದಿಲ್ಲ. ನಾಳೆಗೆ ಶೆಳೆದೇವ್ರ ಹತ್ರ ರಣ ಎಬ್ಬಿಸು 3 ಕಿಲೋಮೀಟರ್. ರಣ ಅಂದ್ರೆ ದೇವರ ಉಪಗಣ ಅದು. ಅಲ್ಲಿ ಹೋಯ್ಕೊಂಡು ರಣ ಎಬ್ಬಿಸ್ಕೊಂಡ್ರೆ ಆ ರಣ ಬಂದು ಹೊತ್ತು ದೇವ್ರು ಹೇಳ್ತೀನಿ. ಅಲ್ಲಿಂದ ರಣ ಎಬ್ಬಿಸ್ಕೊಂಡು ನಾನೇ ಹೋಗ್ಬೋದು. ಅಲ್ಲಿ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಆಗಿ ದೇವ್ರ ರಣ ಎಪ್ಪತ್ತು. ಎಷ್ಟು ಗಂಟೆಗೆ ಮಾಡ್ತೋದ್ರ? ಅದು ಸಾಮಾನ್ಯ ನಾಯಿಯಿಂದ ಇದೆ. ರಣ ದೇವ್ರು ಏನೋ ಮೊದಲೇ ಅದು ಅಂದ್ರೆ ರಣ ಅಂದ್ರೆ ಅಂತಪ್ಪ ಈ ನಿಮ್ಮ ಶಕ್ತಿ ಕೊಡುದು ಅಲ್ಲ, ಶಕ್ತಿ ಕೊಡುದು ದೇವ್ರ ಎಲ್ಲ ಕೆಲಸಕ್ಕೂ ಅವರೇ ಮುಂದೆ ಅವ್ರ ಉಪದೇವತೆ. ದೇವ್ರ ತಮ್ಮ ದೇವ್ರ ತಮ್ಮ ಶೆಳೆದೇವರು ಗೆಳೆದೇವರು ಕುಂಬಾರ ಕುಂಟೆ ದೇವರು. ಇದು 2 ಕಡೆಗೆ ಅಲ್ಲಿ ರಣ ಎದ್ದು ರಣ ಎದ್ದು ಬಂದು ಇಲ್ಲಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವ್ರು ಯಾಕಂದ್ರೆ ಗೊತ್ತಿಲ್ಲ ಇಲ್ಲಿ ಜಾತ್ರೆ ಅಂದ್ರೆ ಗದಿಗೆ ಅಯ್ಯೋ ಇದೆ ಖುಷಿ ಆಯ್ತು ನೀವು ಹೇಳಿದ್ದಕ್ಕೆ. ಪಾಪ ಇದು ಹುಡುಕ್ತಾ ಹೋಗ್ಬಿಡಮ್ಮ
ಎಲ್ಲಿತ್ತು ಮಾಡಿದ ಇದೆಯಾ ನಾರು ಹಿಡ್ಕೊಂಡ್ ಬಂದೆ
अंतराधरः शान्तिरप्रदानेन अकर्षान्तिं प्रयच्छमे वायुनं सुवासिने शरीरनिर्दामिहं तस्मात् वायुरायेण अकर्षान्तिं प्रयच्छमे मध्यकमेव सागतावसिद्ध्यर्थम् ब्राह्मणसुवासिनेभ्यः फलदर्शनां पञ्चसाविवहं सुपरमस्तु सुदक्षिणमस्तु ಅಲ್ಲೊಂದು ಕಾಯಿ ತಿಂದೆ श्रीपादपद्माभ्यां नमः आधिर्व्याधिहरं नृणां मृत्युदारिद्र्यनाशनं श्रीपुष्टिक्षेत्रं दैवप्रतिपादपङ्कजं विप्रौघदर्शनात् सद्याक्षय्यं ते पापराशयः वन्दनात् मङ्गलावाप्तिरर्चनात् अच्युतं पदम् चरणं पवित्रं विहतं पुराणं येन पूतस्तरति दुष्कृतानि तेन पवित्रेण शुद्धेन पूता अधिपाप्मानमराविन्तरेम पादालिके शान्तं यदष्टं तत्सुवर्जितमस्तु इदं महासकलर्चनाविधया अष्टार्घ्यं सम्पूर्णमस्ति अष्टार्घ्यं सम्पूर्णम् सर्वेल्लो कोटि बने अष्टार्घ्यं सम्पूर्णम् आदेश गाड़ी ना कोण जेवते नाही ओम भूर्भुवस्सुवः शिवः सन्तु शिवा आपः सन्तु शिवा आपः ಇಲ್ಲಿದ್ದಷ್ಟೇನೆ ಕೊಟ್ಕೊಳ್ಳಿ ಇಲ್ಲಿದ್ದಷ್ಟೇನೆ ಕೊಟ್ಕೊಳ್ಳಿ ಕಡೆಗಲ್ಲಿ ಆದವು ಆಯ್ದಳು ಹೇಳ್ತಾ ಊಟ ಕುತ್ಕೊಂಡ ಅನ್ಕೊಳ್ಳಿ प्रसादकरे शतमानं भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति सुमङ्गलीर्यं वधूरिमागं समेतपश्यत सौभाग्यमस्यै दत्त्वायाथास्तं विपरेतर यो वैतां ब्रह्मणो वेद अमृतेनाभृतां पुरीं तस्मै ब्रह्म च ब्रह्मा च आयुः कीर्तिं प्रजां दधुः ಇದೊಂದು ಅವಕಾಶ ಮಾಡಿಬಿಡೋದು ಅಲ್ಲ ಸುಮ್ಮನೆ ಹಿಂಗ್ ಕೊಟ್ಟವ್ ಹಿಂಗ್ ನಮಸ್ಕಾರ ಮಾಡೋದೀಗ ಇಬ್ಬರಿಂದ ಬಂದೆ ಇದಕ್ಕೆ ಅಂದ್ರೆ ಬಂದಿಲ್ಲ ಬಾಗಿನ ಕೊಟ್ಟ ಎಲ್ಲರೂ ಇದೇ ನಮ್ಗೆ ಸಿಗ್ತಾರೆ ಲಕ್ಷ್ಮೀನಾರಾಯಣ ರೋಜ್ ಇರ್ಕೊಂಡ್ಬಿಡು ನಾವು ಮದುವೆ ಮಾಡ್ಕೊಂಡು ಮದುವೆ ಮಾಡ್ತಿದ್ದೀವಿ ಲಕ್ಷ್ಮೀನಾರಾಯಣ ಪೂಜೆ ओम देवस्यं प्रपद्ये स्वस्तिनं वाधेष्वभयन्नो अस्तु येषु दम्पतीषु
ಮದುವೆ ಮಾಡಿ ಲಕ್ಷ್ಮೀನಾರಾಯಣ ಮದುವೆ ಮಾಡಿ ಹೇಗಿದ್ರೆ ಎರಡೇ ಕಾಲಾಗಿದ್ದೀವಿ ಅಷ್ಟೇ ಬೇಗ ಎರಡೆರಡು ಚಮಚಕ್ಕೆ ನೀರಾಗ್ತವೆ ಈ ಬಟ್ಟೆ ನೋಡಿ ನೋಡಿ ಮೂಲ ದಿಕ್ಕಿದಿಲ್ಲ ಇದು ಗಂಡ ಹೆಂಡತಿ ಬಂದ್ರು ಗೊತ್ತಾಗ ಒಟ್ಟಿಗೆ ಬಂದಾಗ ಗೊತ್ತಾಗ್ತದೆ ನಮ್ಗೆ. ಇದಮಪಾದ್ಯಂ ಇದಂ ಅರ್ಘ್ಯಂ ಮಾಡಿ ಅಸ್ತು ಬಿಟ್ಟು ಬಿಟ್ಟರೆ ಗೊತ್ತಿಲ್ಲ ಹಾಗೆ ಗೊತ್ತಿಲ್ಲ ಅಲ್ಲಿ ಹೆರಿಗೆ ಅಲ್ಲ ಹೇಳಿದೆ ಎಲ್ಲದೂ ಗಂಧ ಹೂ ಅಕ್ಷತಾನೆ ತುಳಸಿ ಅಕ್ಷತಾನೆ ಗಂಧ ಹೂ ಧ್ವಜ ಕಾಣಿಸ್ತೀವಿ ಓಂ ಗಂಧದ್ವಾರಂಗಿದ್ದು ವರ್ಷಂಬೈ ತಾಮಿನೋಪಕ್ವಯೇ ಶ್ರಿಯಂ ಓವರ್ಚದ ಪ್ರಾರ್ಚದ ಪ್ರಿಯಮೇಧಾಸೋ ಅರ್ಚದ ಅರ್ಚಂತ ಪುತ್ರಕಾ ಉತಪುರನ್ನ ಕೃಷ್ಣವರ್ಚದ ಓಂ ಆಯನೇತೆ ಪರಾಯಣೇ ದೂರ್ವಾರೋಹಂತು ಪುಷ್ಪಿಣೀಃ ಹೃದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗ್ರಹಾ ಇಮೇ ಅಗ್ನಿಸ್ತು ವಿಶ್ರವಸ್ತಮಂ ತು ವಿಬ್ರಹ್ಮಾಣಮುತ್ತಮಂ ಅತೋರ್ಥಂ ಶ್ರಾಭಯತ್ವತಿಂ ಪುತ್ರಂ ದದಾತಿ ದಾಶುಷೇ ಯಸ್ಮೈ ತ್ವಂ ಕೃತೆ ಜಾತವೇದ ಉಲೋಕಮಗ್ನೇ ಕರವಶ್ರೋಣಂ ಅಶ್ವಿನಗಂ ಸಪುತ್ರಿಣಂ ವೀರವಂತಂ ಗೋವಂತಂ ಹಯನ್ನಶಪೇ ಸ್ವಸ್ತಿ ಸ್ವಸ್ತಿ ವಿಶ್ವವೇದಾಃ ಸ್ವಸ್ತಿ ಹಸ್ತಾಕ್ಷರಿಷ್ಟದೇವ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಯಶಸ್ಕರಂ ಬಲವಂತಂ ಪ್ರಭುತ್ವಂ ತಮೇವ ರಾಜಾಧಿಪತಿರ್ಬಭೂವ गायत्री छन्दः सविता देवता अन्नाभिमन्त्रणै विनियोगः इदमो अन्नम् अस्तु अन्नम् ಜನಾಲ ಬಪ್ಪವಿತ್ತು ನಾಳೆ ರಾತ್ರಿ ಅಲ್ಲ ಅಲ್ಲೇ ಬಾಳ ಹಾಕಿದ್ದ ಈಗ ಒಂದ್ಸಲ ದುಡ್ಡು ದುಡ್ಡು ಮತ್ತೆ ಕಡೆ ಹೋಗೋದು ಇಟ್ಕೊಂಡು ಒಂದು ಕೂಡ भोजनकर्तृभ्यः ब्राह्मण सुवासिनेभ्यः दक्षिणां प्रतिपादयामि श्री गंगा जाह्नवी भवानी भागीरथी मणिकर्णिका जाह्नवी प्रयागराज काशी गंगा अस्तु श्रीकाशी गंगा एको विष्णुर्महद्भूतं विभूताग्ने गजः त्रैलोक्यव्याप्यभूतात्मा विश्वव्ययः ब्रह्मार्पणं ब्रह्मावे ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना अनेन ब्राह्मण सुवासने संतर्पणेन ग्रामदेवता ಒಂದು
महाकाली महादेव्यौ प्रीयेताम् ॐ वदनमब्रुवते परमेष्ठेवा एषः यतो जनः परमामेवैनर्गश्रियम् गमयते यन्तु नदयो वर्षन्तु पर्जन्याः सुविप्पला ओषधयो भवन्तु अन्नवतामो धनवतामाविक्षवताम् एषायुराजा भूयासम् नमः पार्वती पतये हर हर महादेव ಅಲ್ಲಿ ಮಾಡಕ್ಕೆ देवी संपूर्ण आशीर्वाद देवता देवीच्या आरती अर्पण आहे देवी की ग्राम देवी के लेफ्ट हैंड ಸೇವೆ ದಕ್ಷಿಣ ಇವಾಗ ನಾನಿಲ್ಲಿ ತೋರಿಸ್ತಾ ಇರುವಂತಹ ಜಾಗದಲ್ಲೇ ದೇವಿ ಬಂದು ಪ್ರತಿಷ್ಠಾಪನೆ ಆಗೋದು. ದೇವಿಯ ಗದ್ದುಗೆ ಅಂತ ಹೇಳ್ತೀವಿ. ಈ ದೇವಸ್ಥಾನದಿಂದ ಹೊರಟ ನಂತರ ದೇವಿ ಯಲ್ಲಾಪುರದ ಬೀದಿಗಳಲ್ಲೆಲ್ಲ ಹೋಗಿ ನಂತರ ಇಲ್ಲಿ ಗದ್ದುಗೆಗೆ ಬಂದು ಪ್ರತಿಷ್ಠಾಪನೆ ಆಗ್ತಾಳೆ. ಇದಾಗೋ ತನಕ ಸಾಯಂಕಾಲ ಆಗಿರುತ್ತೆ. ಇವತ್ತು ಒಂದಿನ ಹಣ್ಣು ಕಾಯಿ ಸೇವೆ ಏನೂ ಇರೋದಿಲ್ಲ. ನಾಳೆಯಿಂದ ಹಣ್ಣು ಕಾಯಿ ಸೇವೆ, ಉಡಿ ಸೇವೆ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಲ್ವಾ. ಇಲ್ಲಿ ದೇವಿ ಬಂದು ಗದ್ದುಗೆಯಲ್ಲಿ ಕೂತಾಗ ಇನ್ನೂ ಎಷ್ಟೊಂದು ಸುಂದರವಾಗಿ ಕಾಣಿಸ್ಬೋದು.
ಅಲ್ವಾ. ಅದನ್ನು ನಾವು ಈಗಾಗಲೇ ಕಲ್ಪನೆ ಮಾಡಿಕೊಂಡ್ರೆ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ. ಆನಂತರನೂ ಕೂಡ ನೀವು ನನ್ನ ಚಾನಲ್ನಲ್ಲಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇವತ್ತು ಮಧ್ಯಾಹ್ನ ದೇವಿ ದೇವಸ್ಥಾನದಿಂದ ಹೊರಡೋದಕ್ಕಿಂತಲೂ ಮೊದಲು ಶಳೆದೇವರು ಅಂತ ಇರುತ್ತೆ. ಶಳೆದೇವರ ಅಪ್ಪಣೆ ಆದ ನಂತರ ಶಳೆದೇವರು ಅಲ್ಲಿ ದೇವಸ್ಥಾನಕ್ಕೆ ಬಂದ ನಂತರನೇ ದೇವಿ ಗದ್ದುಗೆಯಿಂದ, ಅಂದರೆ ಅವಳ ದೇವಸ್ಥಾನದ ಗದ್ದುಗೆಯಿಂದ ಏಳುತ್ತಾಳೆ. ಅದರ ನಂತರ ಬೇರೆ ಬೇರೆ ಪೂಜೆ ಪುನಸ್ಕಾರ ಆದ ನಂತರ ದೇವಿಯು ಯಲ್ಲಾಪುರದ ಬೀದಿಗಳಲ್ಲೆಲ್ಲ ಮೆರವಣಿಗೆಯನ್ನು ಮಾಡಿಕೊಂಡು, ಇದನ್ನು ಕೂಡ ಜನರೇ ದೇವಿಯನ್ನು ಹೊರ್ತಾರೆ, ಅಂದರೆ ಜನರ ತಲೆಯ ಮೇಲೇ ಕೂತ್ಕೊಂಡು ದೇವಿ ಬರ್ತಾಳೆ. ನಂತರ ಬಂದು ಇಲ್ಲಿ ಸ್ಥಾಪನೆ ಆಗ್ತಾಳೆ. ನೋಡಿ, ಇಲ್ಲಿ ಇವಾಗ ಖಾಲಿ ಇದ್ದಂಥ ಗದ್ದುಗೆ ಸಾಯಂಕಾಲ ದೇವಿಯಿಂದ ಇಲ್ಲಿ ಪರಿಪೂರ್ಣವಾಗುತ್ತೆ. ಹಾಗೆಯೇ ಮುಂದೆ ಕೂಡ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು, ಜಾತ್ರೆ ಹಲವಾರು ವಿಡಿಯೋಗಳನ್ನು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.